ವಿಭಾಗದಲ್ಲಿ ಸಮಾಜ ವಿಜ್ಞಾನ 1 ಏಪ್ರಿಲ್ 2023ಕ್ಕೆ ನಡೀತದ ಬಹು ನಿರೀಕ್ಷಿತ ಪ್ರಶ್ನೆಗಳು ಯಾವುವು ಅಂತ ನೋಡೋಣ. ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಡೋಕ್ಕೆ ಡೆಫಿನೆಟ್ ಆಗಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ 30ಕ್ಕಿಂತ ಹೆಚ್ಚು ಅಂಕಗಳ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ. ಸೊ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸೊ ನೋಡೋಣ, ಕುಶಾನರು ಮತ್ತು ಮೌರ್ಯರು ಪಾಠದಲ್ಲಿ ನೀವೆಲ್ಲ ಏನೇನು ನೋಡ್ಕೊಂಡು ಹೋಗ್ಬೇಕಂದ್ರೆ, ಸೊ ಮೌರ್ಯರು ಅಂದರೆ ಅದು ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಆಗಿತ್ತು. ಮೌರ್ಯ ಮನೆತನದ ಸ್ಥಾಪಕದ ರಾಜ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿ ಮೆಗಸ್ತಾನಿಸ್ ಬಂದಿದ್ದ. ಮೆಗಸ್ತಾನಿಸ್ ಬರೆದಿದ್ದ ಕೃತಿ ಇಂಡಿಕಾ. ಇಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಕೌಟಿಲ್ಯ ಇದ್ದ. ಈತ ಕೃತಿ ಅರ್ಥಶಾಸ್ತ್ರ ಬರೆದಿದ್ದ. ಈತನಿಗೆ ಚಾಣಕ್ಯ ವಿಷ್ಣುಗುಪ್ತ ಅಂತಲೂ ಕೂಡ ಕರೀತಾರೆ. ಅಶೋಕ ಕಾಲದಲ್ಲಿನ 5 ನಗರ ಕೇಂದ್ರಗಳನ್ನು ನೆನಪಿಟ್ಕೊಡ್ರಿ. ಪೇಜ್ 2ರಲ್ಲಿ ಭಾರತದ ಭೂಪಟ ಅದ, ಅದರಲ್ಲಿ ಯಾವ್ಯಾವ ಸ್ಥಳಗಳಿದಾವೆ ಒಂದ್ಸರಿ ನೋಡ್ಕೊಂಡ್ರೆ ಸಾಕು. ಅಶೋಕನ ಧಾರ್ಮಿಕ ಕೊಡುಗೆಗಳು, ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟರು, ಮೌರ್ಯರ ಕಾಲದಲ್ಲಿ ವ್ಯಾಪಾರ, ಕೃಷಿ ಮತ್ತು ತೆರಿಗೆ ಯಾವ ಥರ ಹೇರ್ತಾ ಇದ್ರು ಅನ್ನೋದನ್ನು ನೋಡಿದರೆ ಮೌರ್ಯರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಆಯಿತು. ಇನ್ನು ಕುಶಾನರ ಕಾಲದಲ್ಲಿ ಬೌದ್ಧ ಧರ್ಮ ತುಂಬಾನೇ ಬೆಳೀತು. ಕುಶಾನರು ಗಾಂಧಾರ ಶಿಲ್ಪಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಈ ಕುಶಾನರ ಮೂಲ ಏನು ಹೇಳ್ತಾರಪ್ಪ ಅಂದರೆ ಮಧ್ಯ ಏಷ್ಯಾದಿಂದ ವಲಸೆ ಬಂದಿದ್ದಾರೆ. ಕುಶಾನರ ಮನೆತನ ಸ್ಥಾಪಕ ಕುಜಲ್ ಕಡ್ಫೀಸಸ್ ಅಂತಕ್ಕಂಥವನು. ಈತ ಎಲ್ಲ ಒಂದು ಬುಡಕಟ್ಟು ಜನಾಂಗದವರನ್ನ ಒಂದು ಮಾಡ್ತಾನೆ. ಈ ಕುಶಾನರ ಮನೆತನದಲ್ಲಿ ವಿನ್ ಕಡ್ಫೀಸಸ್ ರಾಜ ಚಿನ್ನದ ನಾಣ್ಯಗಳನ್ನು ಜಾರಿ ಮಾಡಿದ್ದ. ಕನಿಷ್ಕ ರಾಜ ಬರ್ತಾನೆ. ಈತ ಸಾಮಾನ್ಯ ಶಕ ವರ್ಷ 78ರಲ್ಲಿ ಶಕಯುಗ ಆರಂಭವನ್ನು ಮಾಡ್ತಾನೆ. ಕನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ ಇತ್ತು. ಸೊ ಕನಿಷ್ಕನ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಹರಡಿತ್ತು ಅನ್ನೋದನ್ನೇ ನೆನಪಿಟ್ಕೊಡ್ರಿ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ವಿಶೇಷವಾಗಿ ಕನಿಷ್ಕ ಬೌದ್ಧ ಧರ್ಮಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದ. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ತನ್ನ ಅಧ್ಯಕ್ಷತೆಯಲ್ಲಿ ನಡೆಸಿದ್ದ. ಚೀನಾ ಮಧ್ಯ ಏಷ್ಯಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ನಿಯೋಗ ಕಳಿಸಿದ್ದ ಅನ್ನೋದನ್ನು ನೆನಪಿಟ್ಕೊಡ್ರಿ. ಇನ್ನು ಗುಪ್ತರು ಮತ್ತು ವರ್ಧನರ ಪಾಠಕ್ಕೆ ಹೋಗೋಣ. ಸೊ ಗುಪ್ತರಲ್ಲಿ ನೀವೇನು ನೆನಪಿಟ್ಕೋಬೇಕಂದ್ರೆ, ಮೊದಲನೇ ಚಂದ್ರಗುಪ್ತ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆ ಆರಂಭಿಸಿದ. ಈತ ತನ್ನನ್ನು ತಾನ ಮಹಾರಾಜಾದಿರಾಜ ಅಂತ ಕರೆಸಿಕೊಂಡ. ಇಲ್ಲಿ ಸಮುದ್ರಗುಪ್ತ ಶ್ರೇಷ್ಠ ರಾಜ ಬರ್ತಾನ. ಈತ ಕ್ಷತ್ರಿಯ ಅಷ್ಟೇ ಅಲ್ಲದೆ ಮಹಾಕವಿ, ಸಂಗೀತ ಪ್ರಿಯನೂ ಆಗಿದ್ದ. ಚಿನ್ನದ ನಾಣ್ಯದ ಮೇಲೆ ಈತನ ಸಾಧನೆಗಳನ್ನು ಅರಿಬಹುದು. ಇಲ್ಲಿ ಹರಿಸೇನ ಬರ್ತಾನೆ. ಈತ ಪ್ರಯಾಗ ಪ್ರಶಸ್ತಿ ಶಾಸನ ಬರೆದಿದ್ದ. ಇದು ಸಂಸ್ಕೃತ ಭಾಷೆಯಲ್ಲಿ ಅದ. ಇಲ್ಲಿ 2ನೇ ಚಂದ್ರಗುಪ್ತ ರಾಜನ ಯುದ್ಧದಲ್ಲಿರ್ತಕ್ಕಂಥ ಮತ್ತು ಆಡಳಿತ ಸಾಧನೆ ನೋಡ್ಕೊಡ್ರಿ. ಕಾಳಿದಾಸ ಬರ್ತಾನೆ. ವಿಶೇಷವಾಗಿ ಮೇಘದೂತ, ಅಭಿಜ್ಞಾನ ಶಾಕುಂತಲ ನಾಟಕ ಬರ್ತಾನೆ, ಅದು ಇಂಪಾರ್ಟೆಂಟ್ ಅದ. ಅಷ್ಟಲ್ಲದೆ ಶೂದ್ರಕ ಮೃಚಕಟ್ಟಿಕ ಪುಸ್ತಕ ಬರೆದಿದ್ದಾನೆ. ವಿಶಾಖದತ್ತ ಮುದ್ರಾ ರಾಕ್ಷಸ ಪುಸ್ತಕ ಬರೆದಿದ್ದಾನೆ. ಗುಪ್ತರು ಯಾಕೆ ಅವನತಿ ಹೊಂದಿದ್ರು? ಹೂನರ ದಾಳಿ, ಪ್ರವಾಹ, ಅದು ನೆನಪಿಟ್ಕೊಡ್ರಿ. ಈ ಗುಪ್ತರ ಕಾಲದಲ್ಲಿ ಒಂದು 5 ಜನ ವಿಜ್ಞಾನಿಗಳು ಬರ್ತಾರ. ಆರ್ಯಭಟ್ಟ ಬರ್ತಾನ, ಚರಕ ಬರ್ತಾನ, ವರಾಹ ಮಿಹಿರ, ಸುಶ್ರುತ, ಧನ್ವಂತರಿ ಬರ್ತಾರ, ಅದನ್ನ ನೆನಪಿಟ್ಕೊಡ್ರಿ. 6ನೇ ಪೇಜ್ನಲ್ಲಿ ಭಾರತದ ಭೂಪಟ ಮತ್ತು ಸ್ಥಳಗಳನ್ನು ನೋಡ್ಕೊಡ್ರಿ. ಇನ್ನು ವರ್ಧನರ ಬಗ್ಗೆ ನೆನಪಿಟ್ಕೋಬೇಕಾದ್ರೆ ಬಾಣ ಹರ್ಷಚರಿತೆ ಪುಸ್ತಕ ಬರೆದಿದ್ದ. ಹುಯನ್ಸ್ತಾಂಗ್ ಭೇಟಿ ಕೊಟ್ಟಿದ್ದ. ಈತ ಚೀನಾ ದೇಶದ ಯಾತ್ರಿಕ. ಈ ಮನೆತನದ ಸ್ಥಾಪಕ ಪುಷ್ಯಭೂತಿ. ರವಿಕೀರ್ತಿ ಪುಲಿಕೇಶಿ ಆಸ್ಥಾನದಲ್ಲಿದ್ದ. ಈತ ಕೂಡ ಒಂದು ಶಾಸನ ಬರೆದಿದ್ದ. ವರ್ಧನ ರಾಜನ ಆಸ್ಥಾನದಲ್ಲಿ ಬೇರೆ ಬೇರೆ ಅಧಿಕಾರಿಗಳಿದ್ರು. ಮಹಾಬಲಾಢ್ಯಕೃತ, ಭೋಗಪತಿ ಅಂತ, ಅವ್ರ ಬಗ್ಗೆ ನೆನಪಿಟ್ಕೊಡ್ರಿ. ಪೇಜ್ 11ರಲ್ಲಿ ನಳಂದ ಇದೆ. ಅದನ್ನು ಯಾರ ಕಾಲದಲ್ಲಿ ಸ್ಥಾಪನೆ ಆಯಿತು, ಅದು ಯಾಕೆ ಅವನತಿ ಆಯಿತು, ಅದ್ರ ವಿಶೇಷತೆ ನೋಡ್ಕೊಡ್ರಿ. ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ಶಾತವಾಹನರು ಬರ್ತಾರೆ. ಈತ ಮನೆತನದ ರಾಜ ಸ್ಥಾಪಕ ಸಿಮುಖ. ರಾಜಧಾನಿ ಶ್ರೀಕಾಕುಲಂ ಆಗಿತ್ತು. ಇಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳು ಮತ್ತು ಆತನ ಬಿರುದುಗಳು. ತ್ರೈಸಮುದ್ರ ತೋಯ ಪಿತವಾಹನ, ಅದನ್ನು ನೋಡ್ಕೊಡ್ರಿ. ಆಮೇಲೆ ಗುಪ್ತರ ನಂತರ ಇಲ್ಲಿ ಬಂದಿರತಕ್ಕಂಥ ಶಾತವಾಹನರ ವ್ಯಾಪಾರ ಕೇಂದ್ರಗಳಿತ್ತು. ಭಟ್ಕಳಾಗಿರ್ಬೋದು, ಓಕೆ, ನಾಸಿಕ್, ಅವುಗಳನ್ನು ನೋಡ್ಕೊಡ್ರಿ. ಇಲ್ಲಿ ಹಾಲ ಅಂತಕ್ಕಂಥ ಒಬ್ಬನು ಬರ್ತಾನ. ಆತ ಗಾಥಾ ಸಪ್ತಿ ಕೃತಿ ಬರೆದಿದ್ದ. ಕಾರ್ಲಿಯಲ್ಲಿ ಒಂದು ಚೈತಾಲಯ ಇದೆ, ಅದನ್ನು ಭೂತಪಾಲ ದೊರೆ ಕಟ್ಟಿಸಿದ್ದ. ಇದು ಇಂಪಾರ್ಟೆಂಟ್. ಇನ್ನು ಕದಂಬರ ಬಗ್ಗೆ ನೋಡೋದಾದರೆ, ಕದಂಬರು ಕರ್ನಾಟಕದ ಮೊದಲ ರಾಜವಂಶ ಆಗಿತ್ತು. ಅವರ ರಾಜಧಾನಿ ಬನವಾಸಿ, ಅದು ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದ. ಆಮೇಲೆ ಇಲ್ಲಿ ಶ್ರೇಷ್ಠ ದೊರೆ ಮಯೂರವರ್ಮ ಬರ್ತಾನ. ಈತನ ಆ ಸಾಧನೆ ನೋಡ್ಕೊಡ್ರಿ. ಇವರ ಆಡಳಿತ 15ನೇ ಪೇಜ್ನಲ್ಲಿ ಭೂಪಟದ ಸ್ಥಳಗಳನ್ನು ನೋಡ್ಕೊಡ್ರಿ. ಇಲ್ಲಿ ಹಲ್ಮಿಡಿ ಶಾಸನ ಇವರ ಕಾಲದಲ್ಲಿ ಬಂದಿತ್ತು. ಇವರ ಕಾಲದ ಶಿಕ್ಷಣ ಕೇಂದ್ರಗಳು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಗಂಗರು ಬರ್ತಾರೆ. ಇದನ್ನು ಸ್ಥಾಪಕ ಮಾಡಿದವರು ಯಾರು, ಅವ್ರು ಯಾವ ಅಂಶದವರು, ಅವರ ರಾಜಧಾನಿ ಯಾವುದು ನೋಡ್ಕೊಡ್ರಿ. ದುರ್ವಿನೀತನ ಬಗ್ಗೆ ನೋಡ್ಕೊಂಡೋಗಿ, ಇಂಪಾರ್ಟೆಂಟ್ ಅದ. ಇವರು ಜೈನ ಮತಾವಲಂಬಿಯಾಗಿದ್ದರು. ವಿಶೇಷವಾಗಿ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶನ ವಿಗ್ರಹ, ಸಾಹಿತ್ಯಕ್ಕೆ ಕೊಡುಗೆಗಳು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳು ಮೋಸ್ಟ್ ಇಂಪಾರ್ಟೆಂಟ್. ಬಾದಾಮಿ ಚಾಲುಕ್ಯರು ಮತ್ತು ಕಂಚಿ ಪಲ್ಲವರಲ್ಲಿ ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಸ್ಥಾಪಕ ರಾಜ ಜಯಸಿಂಹ. ಮಹೇಂದ್ರವರ್ಮನ ಸಾಧನೆ ಮತ್ತು ಬಿರುದು ವಾತಾಪಿಕೊಂಡ ಬರ್ತದೆ, ಅದು ನೋಡ್ಕೊಂಡೋಗಿ. ಸೊ ಹುಯನ್ಸ್ತಾಂಗ್ ಕೂಡ ಇಲ್ಲಿ ಭೇಟಿ ಕೊಟ್ಟಿದ್ದ. ಆಮೇಲೆ ಪೇಜ್ ನಂಬರ್ 21ರಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಭೂಪಟದ ವಿಶೇಷವಾಗಿ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟವ್ರು ಯಾರಪ್ಪ ಅಂದ್ರೆ ಇವರೇ ಆಗಿದ್ದಾರೆ. ಇಲ್ಲಿ ಬಾದಾಮಿಯಲ್ಲಿ ಒಂದು ಕಪ್ಪೆ ಅರ್ಭಟನ ಶಾಸನ ಸಿಕ್ಕದ, ಅದು ತ್ರಿಪದಿಯಲ್ಲಿದೆ ಅಂತ ನೆನಪಿಟ್ಕೊಡ್ರಿ. ಸಾಹಿತ್ಯಕ್ಕೆ ಕೊಡುಗೆ. ಇವರ ಕಾಲದಲ್ಲಿ ಚಾಲುಕ್ಯ ಶೈಲಿ ಬೆಳೀತು. ಐಹೊಳೆಯನ್ನು ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ.
ಭಾಳಷ್ಟು ಪ್ರಸಿದ್ಧ ದೇವಾಲಯಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಕೊಡ್ರಿ. ಕಂಚಿಯ ಪಲ್ಲವರಿಗೆ ಬಂದಾಗ ತಮಿಳುನಾಡಿನ ಪ್ರಪ್ರಥಮ ರಾಜರು ಇವರೇ. ಮೊದಲ ದೊರೆ ಶಿವಸ್ಕಂದ ವರ್ಮ ಆಗಿದ್ದ. ಇಲ್ಲಿ ಪ್ರಥಮ ನರಸಿಂಹವರ್ಮನ ಸಾಧನೆಗಳನ್ನು ತಾವು ನೆನಪಿಟ್ಕೊಡ್ರಿ. ಆತನ ಬಿರುದನ್ನು ಹೊಂದದ. ಆಮೇಲೆ ನರಸಿಂಹವರ್ಮ ಏನು ಮಾಡ್ತಾನೆ, ಮಹಾಬಲಿಪುರಂ ನಗರವನ್ನು ಕಟ್ಟಿದ್ದ. ಸಾಹಿತ್ಯಕ್ಕೆ ಕೊಡುಗೆ ಮತ್ತು ದೇವಾಲಯಗಳ ಹೆಸರುಗಳನ್ನು ನೋಡ್ಕೊಡ್ರಿ. ಇನ್ನು ಮಾನ್ಯಕೊಟ್ಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರಿಗೆ ಬಂದಾಗ ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ದಂತಿದುರ್ಗ, ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ, ಕವಿರಾಜ ಮಾರ್ಗ ಬರೆದಿದ್ದಾನ. ಸುಲೈಮಾನ್ ಈತನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಇವರ ಆಡಳಿತ ಪದ್ಧತಿ ನೆನಪಿಟ್ಕೊಡ್ರಿ. ಸಾಹಿತ್ಯದಲ್ಲಿ ಪಂಪ ಪೊನ್ನ ಬಹಳಷ್ಟು ಕವಿಗಳಿದ್ದಾರೆ. ಅವರ ಪುಸ್ತಕಗಳು, ಅವರ ಕಾಲದ ಶಿಕ್ಷಣ ಕೇಂದ್ರಗಳು. ಎಲ್ಲೋರದ ಕೈಲಾಸನಾಥ ದೇವಾಲಯ 1ನೇ ಕೃಷ್ಣ ಕಟ್ಟಿಸಿದ್ದ, ಅದರ ನೆನಪಿಟ್ಕೊಡ್ರಿ. ಕಲ್ಯಾಣದ ಚಾಲುಕ್ಯರಿಗೆ ಬರೋದಾದರೆ ಇಲ್ಲಿ ಕಲ್ಯಾಣ ನಗರ ಕಟ್ಟಿದವನೇ ಮೊದಲ ಸೋಮೇಶ್ವರ. 2ನೇ ತೈಲಪ್ಪನ ಸಾಧನೆ ವಿಕ್ರಮಾದಿತ್ಯ ಮೋಸ್ಟ್ ಇಂಪಾರ್ಟೆಂಟ್ ಅದ. 1076ರ ಚಾಲುಕ್ಯ ವಿಕ್ರಮಶಕೆ. 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ನೋಡ್ಕೊಂಡು ಹೋಗ್ರಿ. ಸಾಹಿತ್ಯದ ಕೊಡುಗೆಗಳಲ್ಲಿ ಬಸವಣ್ಣನ ಬಗ್ಗೆ ನೆನಪಿಟ್ಕೊಡ್ರಿ. ಆಡಳಿತ ಪದ್ಧತಿ ಮತ್ತು ದೇವಾಲಯಗಳು. ಇನ್ನು ಚೋಳರು ಮತ್ತು ಹೊಯ್ಸಳರ ಬಗ್ಗೆ ನೋಡೋದಾದರೆ ಇಲ್ಲಿ ಬೃಹದೀಶ್ವರ ದೇವಾಲಯ ಅಂತ ಬರ್ತದೆ ಮತ್ತು ಇವರ ರಾಜಧಾನಿ ತಂಜಾವೂರು ಬರ್ತದೆ. ಸ್ಥಾಪಕ ಕರಿಕಾಲ ಚೋಳ. 1ನೇ ರಾಜರಾಜನ ಸಾಧನೆಗಳು, ವಿಶೇಷವಾಗಿ ಗ್ರಾಮಾಡಳಿತಕ್ಕೆ ಅವರ ಕೊಡುಗೆಗಳನ್ನು ನೋಡ್ಕೊಂಡೋಗಿ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಹೊಯ್ಸಳರದಲ್ಲಿ ನೋಡೋದಾದರೆ ಸ್ಥಾಪಕ ಸ್ಥಳ ಜೈನ ಮುನಿ ಸುದತ್ತನ ಒಂದು ಆತನ ಕೃಪೆ ಇತ್ತು. ವಿಷ್ಣುವರ್ಧನನ ಕೊಡುಗೆಗಳು. ಇಲ್ಲಿ ಗರುಡ ಅಂತಕ್ಕಂಥ ಒಂದು ವಿಶೇಷ ಅಂಗರಕ್ಷಕ ಪಡೆ. ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಜನ್ನ ಹರಿಹರ ರುದ್ರಭಟ್ಟ ಬರೆದ ಪುಸ್ತಕಗಳು. ಇನ್ನು ಸ್ಥಳೀಯ ಸ್ವಯಂ ಸರ್ಕಾರ ಪಾಠಕ್ಕೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ 73 ಮತ್ತು 74ನೇ ತಿದ್ದುಪಡಿ 1993ರಲ್ಲಿ ಬಂತು. ಈ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶ, ಕಾರ್ಯಗಳು, ಆದಾಯದ ಮೂಲಗಳು. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಮತ್ತು PDO ಬಗ್ಗೆ ನೋಡ್ಕೊಡ್ರಿ. ತಾಲೂಕಾ ಪಂಚಾಯಿತಿ ಕಾರ್ಯಗಳು, ಜಿಲ್ಲಾ ಪಂಚಾಯಿತಿ ಕಾರ್ಯಗಳನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ಜಲಗೋಳದಲ್ಲಿ ಭೂಮಿಯನ್ನು ನೀಲಿಗ್ರಹ ಜಲಾವೃತ ಅಂತ ಕರೀತಾರೆ. ಖಾರಿ, ಕೊಲ್ಲಿ, ಕೊಲ್ಲಿ, ಜಲಸಂಧಿ ಮತ್ತು ಭೂಸಂಧಿ, ಇವು ಬಗ್ಗೆ ಒಂದು ಕ್ವಶನ್ ಅಂತೂ ಡೆಫಿನೆಟ್ ಬರ್ತದೆ. ಸಾಗರ ತಳದ 4 ಭಾಗಗಳು ಡೀಟೇಲಾಗಿ ನೋಡ್ಕೋಬೇಕು. ಉಷ್ಣ ಮತ್ತು ಶೀತ ಪ್ರವಾಹಗಳು, ಉಬ್ಬರ ಇಳಿತಗಳ ಉಪಯೋಗಗಳು ಏನದ. ನೆಕ್ಸ್ಟ್ ಸಾಗರ ಸಂರಕ್ಷಣೆನ ಏಕೆ ಮಾಡಬೇಕು ಅನ್ನೋದನ್ನು ಕೇಳ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಇಲ್ಲಿಂದ ಕ್ವಶನ್ಸ್ 4-5 ಬಂದೇ ಬರ್ತಾವೆ. ಇನ್ನು ಲಾಸ್ಟ್ ಪಾಠ ಬಂತು ಜೀವಗೋಳ ಪಾಠದಲ್ಲಿ. ಪರಿಸರ ಮಾಲಿನ್ಯ ಅಂದರೆ ಏನು, ಅದರ ಅರ್ಥ ಮತ್ತು ಪ್ರಕಾರಗಳನ್ನ ನೋಡ್ಕೊಂಡು ಹೋಗಿ. ವಾಯು ಮಾಲಿನ್ಯ ಅಂದರೆ ಏನು, ಅದನ್ನು ಯಾವ್ಯಾವ ಕಾರಕಗಳು ಉಂಟಾಗ್ತವೆ, ನಿಯಂತ್ರಣ ಕ್ರಮ ಏನು. ಅದೇ ಜಲ ಮಾಲಿನ್ಯದಿಂದ ಯಾವ ರೋಗಗಳು ಬರ್ತಾ ಇದ್ದಾವೆ, ಆಮೇಲೆ ಅದರ ನಿಯಂತ್ರಣ ಕ್ರಮ ಏನು. ಶಬ್ದ ಮಾಲಿನ್ಯ ಯಾವ ಥರ ಆಗ್ತಾ ಇದೆ, ಅದರ ಪರಿಣಾಮಗಳು ಏನಾಗ್ತಾ ಇದೆ. ಜಾಗತಿಕ ತಾಪಮಾನ ಅಂದ್ರೇನು, ಹಸಿರು ಮನೆ ಪರಿಣಾಮ ಅಂದ್ರೇನು, ಓಝೋನ್ ಪದರು ಯಾಕೆ ಕ್ಷೀಣಿಸ್ತಾ ಇದೆ, ಆಮೇಲೆ ಆಮ್ಲೀಯ ಮಳೆಯನ್ನು ಲೇಕ್ ಕಿಲ್ಲರ್ ಅಂತೀವಿ. ಜೀವ ವೈವಿಧ್ಯದ ಅರ್ಥವನ್ನು ನೋಡ್ಕೊಂಡೋಗಿ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ನನಗನ್ನಿಸ್ತದೆ ಇಷ್ಟು ನೋಡ್ಕೊಂಡು ಹೋದ್ರೆ ಖಂಡಿತವಾಗಿ ನೀವು 30ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಚೆನ್ನಾಗಿ ಓದ್ಕೊಡ್ರಿ. ಪುಸ್ತಕದಲ್ಲಿ ಇಷ್ಟು ಹೇಳಿರ್ತಕ್ಕಂಥ ಅಂಶಗಳನ್ನು ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.